ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಬಿಜೆಪಿ ಪಕ್ಷದಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇದೇ ವೇಳೆ ಬಿಜೆಪಿ ಮಂಡಲದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಧರ್ಮ ನಾಯಕ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು, ಅನ್ನ ಕೊಡುವ ರೈತನಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡುವಲ್ಲಿ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಹಗಲು ವೇಳೆ 5 ತಾಸು ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಬೇಸಿಗೆ ಪ್ರಾರಂಭವಾಗಿದ್ದು ನೀರಿನ ಸಮಸ್ಯೆ ಉಂಟಾಗಿದೆ. ಸಮಸ್ಯೆ ಬಗೆಹರಿಸಬೇಕಾದ ಶಾಸಕರು ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದಿಂದ ಬಂದ ನಂತರ ವಿದ್ಯುತ್ ಸಮಸ್ಯೆ ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ನಾವು ಭಾರತೀಯ ಜನತಾ ಪಾರ್ಟಿ ಜಗಳೂರು ಮಂಡಲ ವತಿಯಿಂದ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ನಮ್ಮ ಸೊಕ್ಕೆಯ ಕೆಬಿ ಸ್ಟೇಷನ್ ನಲ್ಲಿ ರೈತರು ಕರೆಂಟ್ ಕೊಡಿ ಇಲ್ಲ ವಿಷ ಕೊಡಿ ಅನ್ನೋ ಒಂದು ಅಳಲನ್ನ ತೋಡ್ಕೊಂಡಿದ್ರು. ಇವತ್ತಾದ್ರೆ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಕೊಡ್ತಾ ಇಲ್ಲ. ಹಾಗಾಗಿ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅಟ್ಲೀಸ್ಟ್ ರೈತರ ಒಂದು ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಹೇಳ್ತಕ್ಕಂಥ ಈ ಸರ್ಕಾರಗಳು ಇವತ್ತು ರೈತರ ಒಂದು ಏಳಿಗೆಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ರೈತರಿಗೆ ಒಂದು ಮರಣ ಶಾಸನವನ್ನು ಕೊಡ್ತಕ್ಕಂಥ ಒಂದು ಯೋಚನೆ ಈ ಸರ್ಕಾರಗಳು ಮಾಡ್ತಾ ಇದೆ. ಸುಮ್ಮನೆ ನಾಮಕಾವಸ್ಥೆಗೆ ನಾವು ರೈತರ ಪರ ಅಂತ ಹೇಳ್ತಾರೆ. ಆದ್ರೆ ರೈತರಿಗೆ ಒಳ್ಳೇದಾಗಿರ್ತಕ್ಕಂಥ ಒಂದೇ ಒಂದು ಯೋಜನೆಯನ್ನು ಕೂಡ ಈ ಸರ್ಕಾರದ ಅವಧಿಯಲ್ಲಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇರೋದೇ ರೈತ ವಿರೋಧಿ ಸರ್ಕಾರ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರು ಸಿಡಿದೇಳ್ತಕ್ಕಂಥ ಸಮಯ ಹತ್ರ ಬಂದಿದೆ. ಈ ಸರ್ಕಾರವನ್ನ ಕಿತ್ತೆಸತಕ್ಕಂಥ ತೀರ್ಮಾನವನ್ನ ರೈತರೇ ಮಾಡ್ತಿದ್ದಾರೆ. ಹಾಗಾಗಿ ನಾವು ಈ ಒಂದು ರೈತರ ಒಂದು ಭಾವನೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ. ಇವತ್ತು ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥ ಸರ್ಕಾರಗಳು ರೈತರ ವಿರುದ್ಧ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾವು ಈ ಸರ್ಕಾರಗಳನ್ನ ಹಾಗೂ ಸ್ಥಳೀಯ ಶಾಸಕರನ್ನ ಎಚ್ಚರಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ರೈತರಿಗಾಗಿರ್ಬೋದು, ಶೋಷಿತರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು ಅಥವಾ ಯಾವುದೇ ಕೂಲಿ ಕಾರ್ಮಿಕ ಶ್ರಮಿಕರಿಗಾಗಿರ್ಬೋದು ಈ ಸರ್ಕಾರಗಳು ತೊಂದರೆ ಕೊಟ್ರೆ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ. ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡಿ ಈ ಸರ್ಕಾರಕ್ಕೆ ಹಾಗೂ ಈ ಸ್ಥಳೀಯ ಶಾಸಕರಿಗೆ ಎಚ್ಚರಿಸತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ತಾಲೂಕು ಕಾರ್ಯದರ್ಶಿ ಶಿವರಾಜ್, ಜಿಲ್ಲಾ ಯುವ ಮೋರ್ಚಾದ ಕಾರ್ಯದರ್ಶಿ ಯೋಗಾನಂದ್, ಜಗಳೂರು ಮಂಡಲದ ಉಪಾಧ್ಯಕ್ಷ ಯರ್ಲಕಟ್ಟೆ ಕುಬೇರಪ್ಪ, ಬಿಜೆಪಿ ಮುಖಂಡರಾದ ಸತೀಶ್, ವೆಂಕಟೇಶ್ಪುರ್, ಹಿರೇಮಲ್ಲನವಡೆ ಬಾಣೇಶ್, ಕಾನನಕಟ್ಟೆ ರಘು, ಲ್ಯಾಪ್ ಶಿವು ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು.